ಕಾಶ್ಮೀರದ ಗುರೇಜ್ ಸೆಕ್ಟರ್ನಲ್ಲಿ ಹಿಮಪಾತ ದುರಂತದಲ್ಲಿ ಹುತಾತ್ಮರಾದಂತ ಹಾಸನದ ಯೋಧ ಸಂದೀಪ್ ಕುಮಾರ್ ಅವರ ಮೃತದೇಹ ಸ್ವಗ್ರಾಮಕ್ಕೆ ಬರೋಕೆ ಇನ್ನೂ ಕೂಡ ವಿಳಂಬವಾಗುತ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಹವಾಮಾನ ವೈಪರೀತ್ಯ ಹಿನ್ನೆಲೆ ಹುತಾತ್ಮ ಯೋಧನ ಪಾರ್ಥಿವ ಶರೀರ ಇನ್ನೂ ಕೂಡ ಆರ್ಮಿ ಬೇಸ್ ಕ್ಯಾಂಪ್ನಲ್ಲೇ ಇದೆ. ಹೀಗಾಗಿ ಸಂದೀಪ್ ಅವರ ಪಾರ್ಥಿವ ಶರೀರ ಅವರ ಸ್ವಗ್ರಾಮಕ್ಕೆ ಬರೋದು ಕೊಂಚ ವಿಳಂಬವಾಗಲಿದೆ. ಈ ಬಗ್ಗೆ ಸೇನೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದು ಪತ್ರ ಅಲ್ಲಿಂದ ರಾಜ್ಯ ಸರ್ಕಾರ ಆ ನಂತರದಲ್ಲಿ ಜಿಲ್ಲಾಡಳಿತಕ್ಕೆ ರವಾನೆಯಾಗುತ್ತೆ. ಇತ್ತ ಮಗನ ಮುಖ ನೋಡೋಕೆ ಸಂದೀಪ್ ಹೆತ್ತವರು ಸಂಬಂಧಿಕರು ಕಾದು ಕುಳಿತಿದ್ದಾರೆ. ಜಮ್ಮು ಕಾಶ್ಮೀರದ ಗುರೇಜ್ ಸೆಕ್ಟರ್ನಲ್ಲಿ ಜನವರಿ 25ರಂದು ಸೇನಾ ಕ್ಯಾಂಪ್ ಮೇಲೆ ಸಂಭವಿಸಿದಂತ ಹಿಮಪಾತ 15 ಯೋಧರನ್ನ ಬಲಿ ಪಡೆದಿತ್ತು. ಈ ದುರಂತದಲ್ಲಿ ರಾಜ್ಯದ ಯೋಧ ಸಂದೀಪ್ ಕುಮಾರ್ ಕೂಡ ವೀರ ಹುತಾತ್ಮರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಆಲ್ರೆಡಿ ದುಃಖದಲ್ಲಿದ್ದಾರೆ ಅವ್ರ ಕುಟುಂಬ. ಈ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರ ಬರೋದು ಮತ್ತಷ್ಟು ತಡವಾಗುತ್ತೆ ಅಂತ ಹೇಳ್ತಾ ಇದ್ದ ಹಾಗೆ ಸಹಜವಾಗಿ ಮತ್ತೊಂದಷ್ಟು ದುಃಖ ಕಾಡುತ್ತೆ ಅವರ ಕುಟುಂಬಕ್ಕೆ. ಏನ್ ಡೀಟೇಲ್ಸ್ ಲಭ್ಯ ಆಗಿದೆ ಅವ್ರ ಕುಟುಂಬಕ್ಕೆ ಕಿರಣ್? ಮಲ್ತೇಶ್, ಏನು ಕಾಶ್ಮೀರ ಗುರೇಜ್ ಸೆಕ್ಟರ್ ಬಳಿ ಏನು ಹಿಮಪಾತ ಆಗಿತ್ತು, ಹಿಮಪಾತದಲ್ಲಿ ಸಿಲುಕಿ ಏನ್ ಸಂದೀಪ್ ಅವರು ವೀರಮರಣ ಅಪ್ಪಿದ್ರು. ಇಂದು ಬೆಳಿಗ್ಗೆ ಆಕ್ಚುಲಿ ಏನು ಮೃತದೇಹ ಬೆಂಗಳೂರಿಗೆ ಬರುತ್ತೆ ಅಂತ ಮಾಹಿತಿ ಅವ್ರ ಕುಟುಂಬದ ವರ್ಗದವರಿಗೆ ಮತ್ತೆ ಗ್ರಾಮಸ್ಥರಿಗಿತ್ತು. ಅಂದ್ರೆ ಹಿರಿಯ ಸೇನಾಧಿಕಾರಿಗಳ ವಿಷಯನ ತಿಳಿಸಿದ್ರು. ಹಿರಿಯ ಸೇನಾಧಿಕಾರಿಗಳ ವಿಷಯ ತಿಳಿಸಿದ್ರು. ಆದ್ರೆ ಹವಾಮಾನ ವೈಪರೀತ್ಯದಿಂದ ಮೃತದೇಹವನ್ನ ಏನು ಕಾಶ್ಮೀರದಿಂದ ದೆಹಲಿಗೆ ರವಾನಿಸಲಾಗ್ತಾ ಇಲ್ಲ. ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋ ಮಾಹಿತಿ. ಅಂದ್ರೆ ಲೆಟರ್ನ ಹಿರಿಯ ಸೇನಾಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರ ಕೇಂದ್ರ ಸರ್ಕಾರದಿಂದ ಈಗ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ರಾಜ್ಯ ಸರ್ಕಾರದವರು ಆ ಪತ್ರನ ಜಿಲ್ಲಾಡಳಿತ ಕಳಿಸಿದ್ದಾರೆ. ಅಂದ್ರೆ ಇನ್ನ 1-2 ದಿನಗಳು ಆಗ್ಬೋದು ಅನ್ನೋ ಅನುಮಾನವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಹವಾಮಾನ ಅಂದ್ರೆ ಅನುಕೂಲ ಆದ್ಮೇಲೆ ಆ ಮೃತದೇಹವನ್ನು ಏನು ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಎಲ್ಲಿಗೆ? ಡೆಲ್ಲಿಗೆ ಮೊದಲು ತರಲಾಗುತ್ತೆ ಕಾಶ್ಮೀರದಿಂದ ನಂತರ ಬೆಂಗಳೂರಿಗೆ ತರಲಾಗುತ್ತೆ ಅನ್ನೋ ಸಹ ಈಗಾಗಲೇ ಆ ಇನ್ಫಾರ್ಮೇಶನ್ ಈಗ ಜಿಲ್ಲಾಡಳಿತಕ್ಕೆ ಬಂದಿದೆ. ಜಿಲ್ಲಾಡಳಿತದವರು ಸಹ ಈಗಾಗಲೇ ಈ ವಿಷಯವನ್ನ ಏನು ಮೃತನ ಕುಟುಂಬ ಏನು ಸಂದೀಪ್ ಅವ್ರ ಕುಟುಂಬಕ್ಕೆ ವಿಷಯ ತಿಳಿಸಿದ್ದಾರೆ. ಮತ್ತೆ ಗ್ರಾಮಸ್ಥರಿಗೂ ಸಹ ವಿಷಯವನ್ನು ತಿಳಿಸಿದ್ದಾರೆ. ಇದರಿಂದ ಏನು ಸಂದೀಪ್ ಅವರ ಪೋಷಕರು ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ಒಂದು ರೀತಿ ದುಃಖದ ಸಾಗರದಲ್ಲಿ ಇರ್ಬೋದು ಅಂತ ದುಃಖದಲ್ಲಿದ್ದಾರೆ. ಮತ್ತೆ ಇಡೀ ಗ್ರಾಮಸ್ಥರು ಶೋಕ ಸಾಗರದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಕಿರಣ್.